ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನೀಟ್ ಮರುಪರೀಕ್ಷೆ ನಡೀತಾ ಇರುವಂಥದ್ದು. ವಿದ್ಯಾರ್ಥಿಗಳು TV9 ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸೊ ಇವಾಗ ಏನು ಇವತ್ತು ಮತ್ತೆ ಮರುಪರೀಕ್ಷೆ ನಡೀತಾ ಇದೆ, ಸೊ ಯಾವ ರೀತಿ ಪ್ರಿಪ್ರೇಷನ್ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಪ್ರಿಪ್ರೇಷನ್ ಲಾಸ್ಟ್ ಟೈಮ್ಕಿನ್ನ ಈ ಸಲ ಬೆಟರ್ ಆಗಿದೆ, ಯಾಕಂದರೆ ಜಾಸ್ತಿ ಟೈಮ್ ಸಿಕ್ತು. ಅದಕ್ಕೆ ಲಾಸ್ಟ್ ಟೈಮ್ಕಿನ್ನ ಕಂಪ್ಯಾರಿಟಿವ್ಲಿ ಈ ಸಲ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅದೊಂದು ಅಡ್ವಾಂಟೇಜ್ ಆಯಿತು. ಅಂದರೆ ಯಾರ್ಯಾರು ಸ್ವಲ್ಪ ಚೆನ್ನಾಗಿ ಬರ್ದಿಲ್ಲ ಆ ಥರ ಅವರಿಗೆ ಅಡ್ವಾಂಟೇಜ್, ನಮ್ಮಂಥವ್ರಿಗೆ ಆಯಿತು ಅಂತ. ಅಂದರೆ ಪ್ರಿಪ್ರೇಷನ್ ಚೆನ್ನಾಗಿದೆ ಲಾಸ್ಟ್ ಟೈಮ್ಕಿನ್ನ. ಇವಾಗ ನೀಟ್ ಪರೀಕ್ಷೆ ನೀವು ನೋಡ್ತಾ ಇರ್ಬೋದು, ಲಾಸ್ಟ್ ಟೈಮ್ ಕೂಡ ಬರ್ದಿದ್ರಿ ಮರು ಪರೀಕ್ಷೆ. ಸೊ ಎರಡೆರಡು ಸರಿ ಈ ಥರ ಪ್ರಿಪ್ರೇಷನ್ ಆಗೋದಕ್ಕೆ ಏನು ತೊಂದರೆ ಆಗಲಿಲ್ವಾ, ಏನು ಹೇಳಕ್ಕೆ ಇಷ್ಟ? ಸರ್, ನನಗೆ ಫಸ್ಟ್ ನೀಟ್ ಎಕ್ಸಾಮ್ ಅಂತ ಅಂದಾಗ ನಂಗೆ ನಿಜ ಖುಷಿ ಆಯಿತು. ಯಾಕಂದರೆ ನಾನು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದ್ದೀನಿ ಈ ಸತಿ. ಆ್ಯಂಡ್ ಲಾಸ್ಟ್ ಟೈಮಿಂದ ಚೆನ್ನಾಗಿ ಸ್ಕೋರ್ ಬರುತ್ತೆ ಅಂದ್ಕೊಂಡಿದ್ದೆ, ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಕಟ್ ಆಫ್ ದಾಟಿರ್ತಿಲ್ಲ. ಸೊ ನಾನು ಫಸ್ಟ್ ಆಫ್ ಆಲ್ ನಮ್ಮ ಕಾಲೇಜ್ ಮತ್ತು ಸುಮನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವ್ರು ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ವಾಪಸ್ ನಮ್ಮನ್ನ ಕಾಲೇಜಿಗೆ ಕಟ್ಸಿದ್ದಾರೆ. ಏನೇ ಗೊಂದಲ ಆದರೂ ನಮ್ಮನ್ನ ಇಲ್ಲಿ ನೋಡ್ಕೊಂಡಿದ್ದಾರೆ. ಲಾಸ್ಟ್ ಮೂಮೆಂಟ್ವರೆಗೂ ನಮಗೆ ಕೈ ಬಿಟ್ಟಿಲ್ಲ ಅವರು. ಕಾಲೇಜ್ ಸೆಂಟರ್ಸ್ಗೂ ಅವರೇ ಕರ್ಕೊಂಡ್ಬಂದಿದ್ದಾರೆ. ನಮ್ಗೆ ಏನೇನು ಗೈಡ್ಲೈನ್ಸ್ ಬೇಕು, ಎಷ್ಟು ಎಕ್ಸಾಮ್ಸ್ ಬೇಕು, ಎಷ್ಟು ಗ್ರ್ಯಾಂಡ್ ಟೆಸ್ಟ್, ಪಾರ್ಟ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ. ನಮ್ಮ ಪ್ರಿಪ್ರೇಷನ್ಸ್ ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿದೆ. ಸೊ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಸುಮನ್ ಸರ್ ಮತ್ತು ನಮ್ಮ ಕಾಲೇಜ್ಗೆ ಮತ್ತು ನಮ್ಮ ಪ್ರಿನ್ಸಿಪಲ್ ಪ್ರಜ್ವಲ್ ಸರ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮತ್ತೆ ಇವತ್ತು ಎಕ್ಸಾಮ್ ಆಗ್ತಾ ಇದೆ. ಸೊ ದೇಶಾದ್ಯಂತ ನೋಡ್ತಾ ಇರ್ಬೋದು ಇದರಲ್ಲಿ ಏನೇನು ಆಗ್ತಾ ಇದೆ. ಸೊ ಇದೆಲ್ಲ ನಿಮ್ಮ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗಿದೆಯಾ, ಏನು ಆಗ್ತಾ ಇದೆ, ನಿಮ್ಮ ಸ್ಟೂಡೆಂಟ್ಸ್ ಮನಸ್ಥಿತಿಗಳು ಹೇಗಾಗಿದೆ? ಫಸ್ಟ್ ಟೈಮ್ ರೀನೀಟ್ ಅನ್ನುವಾಗ ಖುಷಿ ಆಯಿತು. ಒಂದು ಸ್ವಲ್ಪ 2 ವೀಕ್ಸಿಂದ ಮತ್ತೆ ಒಂದು ನ್ಯೂಸ್ ಬಂತು, ಮತ್ತೆ ಮಾಡಿದ ಪೇಪರ್ ಇವಾಗ ಲೀಕ್ ಆಗೋಗಿದೆ ಅಂತ. ಆವಾಗ ನಿಜವಾಗ್ಲೂ ಹೆದರಿಕೆ ಆಯಿತು, ಮತ್ತೆ ಓದಬೇಕಾ ಅಂತ ಅನ್ನಿಸ್ಬಿಡ್ತು. ಆದರೆ ಅದೇ ಡೇಟಿಗೆ ಮಾಡ್ತಿರೋದು ಸ್ವಲ್ಪ ಸಮಾಧಾನ ಇದೆ. ಮತ್ತೆ ಆ ಥರ ಆಗಬಾರ್ದು ಅನ್ನೋದೇ ಒಂದು ಏನು ದೇವರಲ್ಲಿ ಬೇಡ್ಕೊಳ್ಳೋದಷ್ಟೇ. ಮತ್ತೆ ಆ ಥರ ಆಗಬಾರ್ದು, ಯಾಕಂದರೆ ಮತ್ತೆ ಓದೋದಂದರೆ ಸಾಕಪ್ಪ ಸಾಕು, ಓದಿದ್ದು ಎಷ್ಟೊಂತ ಓದೋಣ ಅಂತ ಅನ್ಸ್ಬಿಡುತ್ತೆ. 1 ತಿಂಗಳೇ ಮತ್ತೆ ಓದೋದಕ್ಕೆ ಕಷ್ಟ ಆಯಿತು ಸ್ವಲ್ಪ. ಅಂದರೆ ವಾಪಸ್ ಬರೋದು, ಓದೋದು ಎಲ್ಲ ಅಡ್ಜಸ್ಟ್ ಆಗೋದು ಮತ್ತೆ ಅದು ಬಿಟ್ಟೋಗಿರುತ್ತಲ್ವ, ಅದಕ್ಕೆ ಕಷ್ಟ ಆಯ್ತು. ಅದೇ ಈ ಸಲ ಅದಾಗಬಾರ್ದು ಅಂತ ನಾವು ಬೇಡ್ಕೊಳ್ತಿದ್ದೀವಿ. ಲಾಸ್ಟ್ ಟೈಮ್ ಇವಾಗ ಪ್ರಶ್ನೆ ಪತ್ರಿಕೆ ಎಲ್ಲ ಲೀಕ್ ಆಗಿತ್ತು, ಮತ್ತು ದೇಶಾದ್ಯಂತ ಬೇರೆ ಬೇರೆ ಇನ್ಸಿಡೆಂಟ್ಗಳೆಲ್ಲ ನಡೀತು. ಸೊ ಅಂದರೆ ಇದನ್ನೆಲ್ಲ ಗಮನಿಸಿದಂಥ ಸಂದರ್ಭದಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಏನೇನು ಮಾತಾಡ್ಕೊಳ್ತೀರಿ, ಏನು ಅನ್ಸುತ್ತೆ ನಿಮಗೆ ಇವದೆಲ್ಲ? ಒಂದಷ್ಟು ಜನ ತುಂಬ ಚೆನ್ನಾಗಿ ಮಾಡಿರೋರು, ಮತ್ತೆ ಓದಬೇಕಾ ಎಲ್ಲ ಒಂದ್ಸಲಿ ಮುಗ್ದಿತ್ತು ಅಂತ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ನಾವು ಸ್ವಲ್ಪ ಇನ್ನು ಕಟ್ ಆಫಿಂದ ಸ್ವಲ್ಪ ದೂರ ಇದ್ದವರು ನಮಗೆ ಒಳ್ಳೆ ಚಾನ್ಸ್ ಸಿಕ್ತು ಅಂತ ನಮಗೆ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಜನ ಮತ್ತೆ ಓದಬೇಕಂತ ಅದಿದ್ದಿದ್ದೆ. ಸೊ ಇದಿಷ್ಟು ಏನು ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಅಂದರೆ ಈ ಬಾರಿ ಆದರೂ ಈ ಪರೀಕ್ಷೆ ಸರಿಯಾಗಿ ಆಗಲಿ, ಮತ್ತೆ ಇಂಥ ಚಾನ್ಸ್ಗಳು ಬರದೇ ಇರಲಿ. ಯಾಕೆಂತ ಹೇಳಿದರೆ ಪದೇ ಈ ರೀತಿ ಮರುಪರೀಕ್ಷೆ ಬಂದರೆ ಕಷ್ಟ ಆಗುತ್ತೆ, ಪದೇ ಓದೋದು ಕೂಡ ತೊಂದರೆ ಆಗುತ್ತೆ. ಸೊ ಇಲ್ಲಿಗೆ ಫೈನಲ್ ಆಗಿ ಇದು ಕರೆಕ್ಟಾಗಿ ನಡೀಲಿ ಅನ್ನೋದು ಕೂಡ ಅವರ ಆಶಯ ಆಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.